ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ನೀವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಿದ್ದೀರಂತ ನಂಬ್ತೇನೆ ಅಲ್ಲ. ಕ್ರಿಸ್ಮಸ್ ಹಬ್ಬದಲ್ಲಿ ಅನೇಕ ಸಂದೇಶಗಳನ್ನು ಕೂಡ ನೀವು ಕೇಳಿದ್ದೀರಾ, ಮತ್ತು ಅನೇಕರು ತಮ್ಮ ಜೀವಿತಗಳನ್ನ ಯೇಸು ಸ್ವಾಮಿಗೆ ಒಪ್ಪಿಸಿರಬಹುದು ಅಂತ ನಾನು ನಂಬ್ತೇನೆ. ಯಾಕೆಂದರೆ ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಹುಟ್ಟಬೇಕಾದ್ರೆ ನಮ್ಮ ಹೃದಯವನ್ನು ಆತನಿಗೆ ಅರ್ಪಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ನಾವು ಯೋಹಾನನ ಬರೆದ ಸುವಾರ್ತೆ ಭಾಗದಿಂದ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಹೀಗಿದೆ: ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವರಿಗೆ ತೀರ್ಪಾಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. ಮುಖ್ಯವಾಗಿ ದೇವರು ಯೇಸು ಸ್ವಾಮಿಯನ್ನು, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸುವಂಥ ಉದ್ದೇಶ ಏನು ಅಂತಂದರೆ, ಆ ಮಗನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಬೇಕು ಎಂಬ ಉದ್ದೇಶದಿಂದ ಕಳಿಸಿದನು. ಒಂದು ವೇಳೆ ನಾವು ಪಾಪ ಮಾಡಿದ್ದೇವೆ, ನಾವು ದೇವರಿಗೆ ವಿರುದ್ಧವಾದ ಜೀವನ ನಡೆಸ್ತಾ ಇದ್ದೇವೆ ಅಂತ ಒಂದು ವೇಳೆ ದೇವರು ನಮ್ಮನ್ನು ದಂಡಿಸಿ ನಮಗೆ ಶಿಕ್ಷಿಸೋದಕ್ಕೋಸ್ಕರ, ನಮಗೆ ನ್ಯಾಯ ತೀರ್ಪು ಮಾಡೋದಕ್ಕೋಸ್ಕರ ಒಂದು ವೇಳೆ ಯೇಸು ಸ್ವಾಮಿಯನ್ನು ಕಳಿಸಿದರೆ ನಾವು ಯಾರೂ ರಕ್ಷಣೆ ಅನ್ನುವಂಥದ್ದು ನಮಗೆ ಸಿಗ್ತಿರಲಿಲ್ಲ. ಆದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯೇಸು ಸ್ವಾಮಿನ ಲೋಕಕ್ಕೆ ಕಳಿಸಿದ್ದಾರೆ, ಮತ್ತು ನಾವೆಲ್ಲರೂ ಆತನನ್ನು ನಂಬ್ತಾ ಇದ್ದೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು 2025 ವರ್ಷಗಳಾಗಿಬಿಟ್ಟಿದೆ. ಆಗ ನಾವು ಅನೇಕರು ಯೇಸು ಸ್ವಾಮಿಯನ್ನು ನಂಬಿ ನಮ್ಮೆಲ್ಲರಿಗೆ ಅನುಭವ ಇದೆ. ಆತನು ನಮಗೆ ಏನು ಮಾಡಿದ್ದಾನೆ? ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ಹಾಗಾದರೆ ಪ್ರಿಯರೇ, ನಾವು ಕ್ರಿಸ್ಮಸ್ ಹಬ್ಬ ಆದ ನಂತರ ಮುಂದೆ ಹೊಸ ವರ್ಷದಲ್ಲಿ ಹೋಗೋದಕ್ಕಿಂತ ಮುಂಚೆ ನಾವೊಂದು ತೀರ್ಮಾನ ಮಾಡಿಕೊಳ್ಳೋಣ. ಅಪ್ಪ, ನೀನು ನನ್ನ ಹೃದಯದಲ್ಲಿದ್ದೀಯ, ನನ್ನನ್ನು ಸಂಪೂರ್ಣವಾಗಿ ನಾನು ನಿನಗೆ ಸಮರ್ಪಿಸ್ತೇನೆ. ದೇವ ಪ್ರಭಾವ ಜ್ಞಾನವು ನನ್ನ ಹೃದಯದಲ್ಲಿ ಸದಾಕಾಲ ಬೆಳಕಾಗಿರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕದ ತಂದೆ, ಸ್ತೋತ್ರ ಸ್ವಾಮಿ, ಸ್ತೋತ್ರ. ಹೌದು ರಾಜ, ನೀನು ನಮ್ಮನ್ನು ತುಂಬ ಪ್ರೀತಿಸಿದ್ದೆ ಕರ್ತನೇ. ನಾವು ನಿನಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮಲ್ಲಿ ಪಾಪ ಇದೆ ಸ್ವಾಮಿ. ನಾವು ನಿನಗೆ ಮನಸ್ಸಿಲ್ಲದ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ನಮ್ಮನ್ನು ಪ್ರೀತಿಸ್ತಾ ಸ್ವಾಮಿ, ನಿನ್ನ ಮಗನ ಮೂಲಕ ನಮಗೆ ರಕ್ಷಣೆ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಕ್ರಿಸ್ಮಸ್ ಅಂದರೆ ರಕ್ಷಣೆ, ಕ್ರಿಸ್ಮಸ್ ಅಂದರೆ ಪಾಪದ ಕ್ಷಮಾಪಣೆ. ಇದನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಂಡು ನಾವು ನಿನ್ನಲ್ಲಿ ನಂಬಿಕೆಯಿಂದ ಬಾಳಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಈ ಕಾರ್ಯಕ್ರಮ ಕೇಳುವಂಥ, ನೋಡುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ಚಿಕ್ಕ ಮಕ್ಕಳು ಎಲ್ಲರನ್ನ ಆಶೀರ್ವದಿಸಿ ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.